ಜಾಕ್ ಫ್ರೂಟ್ ಇದ್ದು ಬೀಜ ಉಂಟಲ್ಲ ಅದರದ್ದು ಒಂದು ಚಟ್ನಿ ಮಾಡಿದೆ, ಸೂಪರ್ ಆಗಿದೆ. ಇದು ಕ್ಯಾಬೇಜಿನ ಸಿಪ್ಪೆಯ ಪಕೋಡ ಓಡಿ. ಇದು ಮುಂಡಕ್ಕಿ ಸುಸ್ಲಾ, ಉತ್ತರ ಕರ್ನಾಟಕದಲ್ಲಿ ಜನಪ್ರಿಯ ಸ್ನಾಕ್ಸ್. ಇದು ಹಲಸಿನ ಗಟ್ಟಿ. ಇದು ಕಾಮನ್ ಫುಡ್. ಇದು ಮಳೆಗಾಲದಲ್ಲಿ ಎಲ್ಲರ ಮನೆಯಲ್ಲಿಯೂ ಮಾಡುವಂತ ಫುಡ್. ಇದು ಉಂಡ್ಲುಕ್ಕ ಅಂತ ಹೇಳಿ ನಮ್ಮ ಅಜ್ಜಿ ಕಾಲದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಹಲಸಿನ ಹಣ್ಣಿನ ಬೀಜ. ಇದಕ್ಕೆ ತುಳುನಾಡಿನಲ್ಲಿ ಅಂದ್ರೆ ತುಳುವಲ್ಲಿ ಬೋಳೆ ಅಂತ ಕರಿತೇವೆ ನಾವು. ವರ್ಷದಲ್ಲಿ ಒಮ್ಮೆ ಮಾತ್ರ ಆಗ್ತದೆ, ಮಳೆಗಾಲದಲ್ಲಿ ಮಾತ್ರ. ಇದನ್ನು ಮೆಡಿಸಿನಲ್ ಪ್ಲಾಂಟ್ ಅಂತ ಹೇಳುತ್ತಾರೆ. ಇದು ತಿಮರೆ ಚಟ್ನಿ. ಇದು ಜಾಕ್ ಫ್ರೂಟ್ ಇದು ಪೊಡಿ, ಜಾಕ್ ಫ್ರೂಟ್ ಇದು ಕಡಿ. ಅದ್ರ ಜೊತೆಯಲ್ಲಿ ಜಾಕ್ ಫ್ರೂಟ್ ಇದು ಬೀಜ ಉಂಟಲ್ಲ ಅದರದ್ದು ಒಂದು ಚಟ್ನಿ ಮಾಡಿದೆ, ಸೂಪರ್ ಆಗಿದೆ. ಮತ್ತೆ ಒಂದು ಖಾರದು ನಾವಕ್ಕೆ ಕೊಟ್ಟೆ ಹೇಳೋದು, ಸಣ್ಣ ಕೊಟ್ಟೆ ಹೇಳಿ ಕೊಂಕಣಿಯಲ್ಲಿ ಹೇಳುದು, ಅದು ಮೊರಿಂಗಾ ಲೀವ್ಸ್ ಅಂದರೆ ಡ್ರಮ್ ಸ್ಟಿಕ್ ಇದು ಎಲೆಯಲ್ಲಿ ಮಾಡುದು. ಅದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದು ಕ್ಯಾಬೇಜಿನ ಸಿಪ್ಪೆಯ ಪಕೋಡ ಓಡಿ. ಇದು ಕರಿಬೇವಿನ ಸೊಪ್ಪಿನ ಪೋಡಿ. ಟೇಸ್ಟಿಯಾಗಿ ಹೆಲ್ತ್ ಕಾನ್ಶಿಯಸ್ ಕೂಡ ಹೌದು. ಮಳೆಗಾಲದಲ್ಲಿ ಊಟ ಮಾಡ್ಬೇಕಾದ್ರೆ ಅಂಜೂರದ ಎಲೆ ಯಾರ ಹತ್ರ ಆದ್ರೂ ಕೇಳಿದ್ರೆ ಸಿಗ್ತದೆ ಅವರ ತೋಟದಲ್ಲಿ. ಅದರಲ್ಲಿ ಅನ್ನ ಬಡಿಸಿ ಬಿಸಿ ಬಿಸಿ ಊಟ ಮಾಡಿದ್ರೆ ನಮಗೆ ರಿಚ್ ಆದ ಪ್ರೋಟೀನ್ ಸಿಗ್ತದೆ ಅದರಲ್ಲಿ. ಇದು ಮುಂಡಕ್ಕಿ ಸುಸ್ಲಾ, ಉತ್ತರ ಕರ್ನಾಟಕದಲ್ಲಿ ಜನಪ್ರಿಯ ಸ್ನಾಕ್ಸ್. ನಾವು ಇಲ್ಲಿ ಹೇಗೆ ಚರ್ಮುರಿ ತಿಂತೇವಲ್ವಾ, ಅದೇ ತರ ಇದು ಏನಿಲ್ಲ, ನಾವು ಮುಂಡಕ್ಕಿಯನ್ನ ನೀರಲ್ಲಿ ನೆನೆಸಿಡುದು ಮತ್ತೆ ಹಿಂಡಿ ತೆಗೆದಿಡೋದು. ಮತ್ತೆ ವೆರಿ ಈಸಿ, ಎಲ್ಲವನ್ನ ಶಿಸ್ತಲ್ಲಿ ನೀವು ಎಲ್ಲ ತೆಗೆದು ಇಟ್ಟುಕೊಂಡ್ರೆ ಏನಿಲ್ಲ, ಎಣ್ಣೆ ಇಡೋದು, ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಫ್ರೈ ಮಾಡಿ ನೀರುಳ್ಳಿ ಹಾಕೋದು, ನೀರುಳ್ಳಿ ಫ್ರೈ, ಮತ್ತೆ ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕಾದ್ರೂ ಹಾಕ್ಬೋದು. ಅದು ಹಾಕಿ ಫ್ರೈಡ್ ನೆಲಕಡಲೆ ಹಾಕಿ ಮತ್ತೆ ಈ ನಾವು ನೆನೆಸಿಟ್ಟ ಮುಂಡಕ್ಕಿಯನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ, ನಿಮ್ಗೆ ಬೇಕಾದಷ್ಟು ಉಪ್ಪು ಮತ್ತೆ ಖಾರ ಯೂಸ್ ಮಾಡಿ. ಮತ್ತೆ ಬರೋದು ಇಂಟ್ರೆಸ್ಟಿಂಗ್, ಪುಟಾಣಿ ಕಡಲೆ ಹಿಡಿ, ಫುಲ್ ಆಫ್ ಪುಟಾಣಿಯ ಕಡಲೆಯ ಪುಡಿಯನ್ನು ಹಾಕ್ಬೇಕು. ಆಗ ಸೂಪರ್ ಆಗಿ ಒಂದು ಮುಂಡಕ್ಕಿ ಸುಸ್ಲಾ ರೆಡಿ ಆಗ್ತದೆ. ಇದು ಹಲಸಿನ ಗಟ್ಟಿ. ಇದು ಕಾಮನ್ ಫುಡ್. ಇದು ಮಳೆಗಾಲದಲ್ಲಿ ಎಲ್ಲರ ಮನೆಯಲ್ಲಿಯೂ ಮಾಡುವಂತ ಫುಡ್. ಏನ್ ಹೇಳಿದ್ರೆ ಇದನ್ನು ಅಕ್ಕಿ, ಹಲಸಿನ ಹಣ್ಣು, ತೆಂಗಿನಕಾಯಿ, ಬೆಲ್ಲ ಇದಿಷ್ಟು ಒಟ್ಟಿಗೆ ರುಬ್ಬಿ ಇದನ್ನ ತೇಗದೆಲೆಯಲ್ಲೇ ಮಾಡಬೇಕು. ತುಂಬಾ ರುಚಿಯಾಗಿರುತ್ತೆ ಮತ್ತೆ ಈ ತರ ಕಲರ್ ಬರ್ತದೆ. ಇದು ಉಂಡ್ಲುಕ್ಕ ಅಂತ ಹೇಳಿ ನಮ್ಮ ಅಜ್ಜಿ ಕಾಲದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಹಲಸಿನ ಹಣ್ಣಿನ ಬೀಜ. ಇದಕ್ಕೆ ತುಳುನಾಡಿನಲ್ಲಿ ಅಂದ್ರೆ ತುಳುವಲ್ಲಿ ಬೋಳೆ ಅಂತ ಕರಿತೇವೆ ನಾವು. ಇದನ್ನ ನಾವು ಬೇಯಿಸಿ ಮಾಡುವಂತ ಒಂದು ಜ್ಯೂಸ್ ಇದು. ಇದು ತಗಟೆ ಸೊಪ್ಪು, ಕೊಂಕಣಿಯಲ್ಲಿ ಕಾಯಿ ಕೀಳೋ ಬಜ್ಜಿ ಮಾಡ್ತಾರೆ. ಇದು